ಮಂಡ್ಯದ ನಾಗಮಂಗಲದಲ್ಲಿ ಸದ್ಯ ಪರಿಸ್ಥಿತಿ ಹೇಗಿದೆ? ಅಲ್ಲಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟವನ್ನ ನಡೆಸಲಾಯಿತು. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ನಾಗಮಂಗಲದಲ್ಲಿ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನವಾಗಿದೆ. ಗುಜರಿ ಅಂಗಡಿಗೆ ಉದ್ರಿಕ್ತರಿಂದ ಬೆಂಕಿಯನ್ನ ಹಚ್ಚಲಾಗಿದೆ. ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ ಅಲ್ಲಿ ಬೆಂಕಿ. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳೋದಾದ್ರೆ ಈಗಲೂ ಅದೇ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಗುಜರಿ ಅಂಗಡಿಗೂ ಸಹ ಕಿಡಿಗೇಡಿಗಳಿಂದ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡಲಾಗಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಲ್ಲಿ ಗಣೇಶ ವಿಸರ್ಜನೆ ವೇಳೆ ಶುರುವಾದಂತಹ ಘರ್ಷಣೆ ಇದು. ಕೆಲ ಕಿಡಿಗೇಡಿಗಳಿಂದ ಕಲ್ಲು ತೂರಾಟವನ್ನ ನಡೆಸಲಾಗುತ್ತೆ. ನಂತರ ಪೆಟ್ರೋಲ್ ಬಾಂಬ್ ಅನ್ನ ಹಾಕ್ತಾರೆ. ಈಗ ಕೆಲ ಅಂಗಡಿಗಳಿಗೆ ಬೆಂಕಿಯನ್ನ ಹಚ್ಚಿ ಧ್ವಂಸಗೊಳಿಸುವಂತಹ ಕೃತ್ಯಕ್ಕೂ ಮುಂದಾಗ್ತಾರೆ ಉದ್ರಿಕ್ತರು. ಅಲ್ಲಿ ಕೆಲ ವಾಹನಗಳಿಗೂ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡ್ತಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಇನ್ನೂ ಉದ್ವಿಗ್ನವಾಗೇ ಇದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಈ ಘಟನೆ ನಡೆದಿರೋ ಅಂಥದ್ದು. ಕೇವಲ ಅಲ್ಲಿ ನಿಲ್ಲಿಸಿದಂತಹ ವಾಹನಗಳಿಗೆ ಮಾತ್ರ ಅಲ್ಲ, ಅಲ್ಲಿ ರಸ್ತೆಯಲ್ಲಿ ಹೋಗ್ತಿದ್ದಂತಹ ವಾಹನಗಳಿಗೂ ಸಹ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಇದರಿಂದ ಅಲ್ಲಿ ಕಾರಿನ ಗಾಜು ಪುಡಿಪುಡಿಯಾಗಿದೆ, ಕೆಲವರಿಗೆ ಗಾಯ ಆಗಿದೆ. ಗಣೇಶ ವಿಸರ್ಜನೆ ವೇಳೆ ಇಲ್ಲಿ ನಡೆದಿರುವಂತಹ ಘಟನೆ. ಅಲ್ಲಿ ಕೇವಲ ಪಾರ್ಕ್ ಮಾಡಿದ್ದಂತಹ ವಾಹನಗಳಿಗೆ ಬೆಂಕಿ ಹಚ್ಚೋದಲ್ಲದೆ ರಸ್ತೆಯಲ್ಲಿ ಸಾಕ್ತಿದ್ದ ವಾಹನಗಳ ಮೇಲೂ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಕಿಡಿಗೇಡಿಗಳು. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ನಡೀತಾ ಇರುತ್ತೆ, ಮೆರವಣಿಗೆ ಸಾಕ್ತಾ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಏರಿಯಾಗೆ ಬಂದಾಗ ಈ ರೀತಿಯ ಒಂದು ಘರ್ಷಣೆ ಅಲ್ಲಿ ಉಂಟಾಗಿದೆ. ಅಲ್ಲಿನ ಪರಿಸ್ಥಿತಿ ಈಗಲೂ ಉದ್ವಿಗ್ನಗೊಂಡಿದೆ. ಸಿಕ್ಕ ವಾಹನಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಕಿಡಿಗೇಡಿಗಳು. ಅಂಗಡಿ ವಾಹನಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಪೆಟ್ರೋಲ್ ಬಾಂಬ್ಗಳನ್ನ ಎಸೆದಿದ್ದಾರೆ. ರಸ್ತೆಯಲ್ಲಿ ಹೋಗುತ್ತಿದ್ದ ಕಾರುಗಳ ಮೇಲೂ ಸಹ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಈ ವೇಳೆ ಒಬ್ಬ ಕಾರು ಚಾಲಕನಿಗೆ ಲಾಂಗ್ ಅನ್ನ ತೋರಿಸಿ ಬೆದರಿಕೆಯನ್ನು ಸಹ ಒಡ್ಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ, ಈ ಕಾರು ರಸ್ತೆಯಲ್ಲಿ ಸಾಗ್ತಾ ಇರುತ್ತೆ. ಈ ವೇಳೆ ಅವರ ಕಾರ್ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಅವರಿಗೆ ಬೆದರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಕಿಡಿಗೇಡಿಗಳು. ಕಾರಿನ ಗಾಜು ಇದರಿಂದ ಪುಡಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ಸ್ಥಳದಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ರೋಹಿತ್, ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಅರ್ಪಿತಾ, ಸಂಪೂರ್ಣವಾಗಿ ನಾಗಮಂಗಲ ಟೌನ್ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ವಾಹನಗಳನ್ನು ಕೂಡ ನಾಗಮಂಗಲದ ಹೊರವಲಯ ಅಂದರೆ ಸುಮಾರು 2 ಕಿಲೋಮೀಟರ್ ಹಿಂದೆನೇ ಕೂಡ ತಡೆದು ನಿಲ್ಲಿಸಿರುವಂಥದ್ದು. ಯಾವೊಂದು ವಾಹನವನ್ನು ಕೂಡ ನಾಗಮಂಗಲ ಟೌನ್ ಒಳಭಾಗಕ್ಕೆ ಬಿಡ್ತಾ ಇಲ್ಲ. ಬಂದಂಥ ವಾಹನಗಳೆಲ್ಲವೂ ಕೂಡ ತಡೆದು ಹೊರಗಡೆ ಕಳಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಬದಲಿ ಮಾರ್ಗ ಅಂದರೆ KR ಪೇಟೆ ಮುಖಾಂತರ ಹೋಗಿ ನಿಟ್ಟಲ್ಲಿ ಅವರೆಲ್ಲರನ್ನ ಕಳಿಸ್ತಾ ಇದ್ದಾರೆ. ಮತ್ತೊಂದು ದೃಶ್ಯದಲ್ಲಿ ತೋರಿಸ್ತೀನಿ, ಇಲ್ಲಿನ ಕಾರ್ ಕೂಡ ಸಂಪೂರ್ಣವಾಗಿ ಜಖಮಾಗಿರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಅಂದ್ರೆ ನಾಗಮಂಗಲದ ಟೌನ್ ಒಳಭಾಗಕ್ಕೆ ಬಂದಂತ ಕಾರು ಇದೀಗ ಸಂಪೂರ್ಣವಾಗಿ ಜಖಮಾಗಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇರುವಂತದ್ದು. ಏನು ಶಿಫ್ಟ್ ಕಾರ್, ಈಗ ಒಂದು ಕಾರು ಏನು ನಾಗಮಂಗಲದ ಒಳಭಾಗದಿಂದ ಬರುತ್ತೆ. ಆ ಸಂದರ್ಭದಲ್ಲಿ ಕಿಡಿಗೇಡಿಗಳ ಗುಂಪು ಏನು ಕಬ್ಬಿಣದ ರಾಡ್ನಿಂದ ಈ ಒಂದು ಕಾರ್ಗೆ ಹೊಡೆದಿರುವಂತದ್ದು. ಕಾರಿನ ಮಾಲೀಕರು ಹೇಳುವಂತಹ ಪ್ರಕಾರವಾಗಿ ಅನ್ಯ ಕೋಮಿನ ಗುಂಪು ಇಲ್ಲಿ ಹೊಡೆದಿರುವಂತದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಾರಿನ ಮಾಲೀಕರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ಮಾತಾಡ್ತೀನಿ, ಏನೆಲ್ಲ ಪರಿಸ್ಥಿತಿ ಉಂಟಾಯ್ತು ಅಂತ ಹೇಳಿ. ಏನು ಸರ್, ಏನಾಯ್ತು ಅಂತ ಹೇಳಿ? ಸರ್, ನಾವು ಆಕ್ಚುಲಿ ನಮ್ಮ ಅಂಗಡಿ ಇದೆ ಟೌನಲ್ಲಿ, ಹಿಂಗೆ ಬೆಂಕಿ ಹಚ್ಚಿದ್ದಾರೆ ಅಂದರು. ನಾನು ನಮ್ಮ ಹುಡುಗರು ಎಲ್ಲ ನಮ್ಮ ಅಣ್ಣನೇ ಇವರು, ಅವರೆಲ್ಲ ಬಂದು ಎಲ್ಲ ಕಾರಲ್ಲಿ, ಇವನೇ ಡ್ರೈವಿಂಗ್ ಮಾಡ್ತಿದ್ದು, ಆಸಿ ಓನರ್ ನಾನೇನೆ. ಆಯ್ತಾ, ಹೋಗ್ತಾ ಇದ್ದೋ ಇತ್ತಿಂದ ಹೋಗ್ತಾ ಇದ್ದೋ ಬೆಂಕಿ ಹಚ್ಚಿದ್ರು. ಅಲ್ಲಿ ಮುಂದೆ ನಯರ ಪೆಟ್ರೋಲ್ ಬಂಕ್ ಬಂದೆ. ನಾವು ಇನ್ನು ಬೆಂಕಿ ಹಚ್ಚಿಬಿಟ್ಟಿದೆ, ಬೇಡ ಯೂ ಟರ್ನ್ ತಗೊಬಿಡು ಅಂದರು. ಒಂದು 20 ಜನ, ಒಂದು 15-20 ಜನ ಲಾಂಗು ರಾಡ್ ತೊಗೊಂಬಂದ್ರು. ಮೊದಲು ರಾಡಲ್ಲಿ ಬೀಸಿದ್ರು. ಆ ರಾಡಲ್ಲಿ ಬೀಸಿದ ತಕ್ಷಣ ಮೂವ್ ಮಾಡು ಅಂತ ಇವ್ನಿಗೆ ಹೇಳಿದೆ. ಇವನಿಗೆ ಲಾಂಗಲ್ಲೆಲ್ಲ ಬೀಸಿದ್ರು, ಜಸ್ಟ್ ಮಿಸ್ಸು. ಲಾಂಗು ಸೈಡ್ ಹೊಡಿತು ಗಾಡಿ, ಅಷ್ಟೇನ. ಅದಾಯ್ತಾ ಬಂದು ಇಲ್ಲಿ ಹಾಕ್ತು. ಪೊಲೀಸವ್ರು ಬಂದು ಏನಂದ್ರು, ಗಾಡಿ ನೀವು ತೊಗೊಂಡೋಗಿ ಬೆಳಗ್ಗೆ ಬಂದು ಮಾತಾಡಿವಿ ಅಂತ ಫೋಟೋ ತೊಗೊಂಡ್ರು, ಅಷ್ಟೇನೆ. ಇನ್ನು ಇಲ್ಲೇ ನಿಂತಿದ್ವಿ, ನಮ್ಗೇನು ನ್ಯಾಯ ನಿಮ್ಮ ಮೇಲೆ ಅಲ್ಲೇ ಮಾಡಕ್ಕೆ ಮಾಡಿದ್ರು ಸರ್. ಅದು ಸ್ಪಾಟ್ ಆಗ್ಬೇಕಾಯ್ತು. ಆ ಲಾಂಗ್ಗಳೆಲ್ಲ ಹೊಡೆದಿದ್ದು ಅಷ್ಟು ಜನ, 5-6 ಜನ ಇದು ಕಾರೊಳಗೆ, ಅಷ್ಟು ಜನ ಸ್ಪಾಟ್ ಆಗ್ಬೇಕಾಯ್ತು, ಜಸ್ಟ್ ಮಿಸ್ಸು. ಏನಕ್ಕೆ ಅಲ್ಲೇ ಮಾಡಿದ್ರು ಅಂತೇಳಿ ಸರ್, ಅಂದ್ರೆ ಗಣಪತಿ ವಿಸರ್ಜನೆ, ನಮಗೂ ಏನು ನ್ಯೂಸು ಅಂತ ಗೊತ್ತಾಗ್ಲಿಲ್ಲ. ಗಣಪತಿ ವಿಸರ್ಜನೆ ಮಾಡಕ್ ಬಿಡ್ನಿಲ್ಲ ಅಂತ ಅಂದ್ರು. ಅದು ಬೆಂಕಿ ಹಚ್ಚದೆ ಅಂತ ಫೋನ್ ಕಾಲ್ ಬಂದಿಕ್ಕೇನೆ ಅಂಗಡಿಗೂ, ನಮ್ಮ ಅಂಗಡಿಗೂ ಬೆಂಕಿ ಹಾಕಿದ್ದ ಅಂತ ಒಂದು ಕಾರಣಕ್ಕೆ ಬಂದು
ನೀವು ಅಂಗಡಿಯಿಂದ ಚೆಕ್ ಮಾಡ್ಕೊಂಡು ಹೋಗಿ ಬಂದಿದ್ರೆ ಓಕೆ ಅಂತ ಬಂದು ಅಷ್ಟೇನೆ, ಅಷ್ಟೊತ್ತಿಗೆ ಈ ತರ ಆಗ್ತು ಸರ್. ಇದು ಪದೇ ಪದೇ ಇಲ್ಲಿ ಈ ತರ ಆಗ್ತಿದ್ಯಾ ಹಿಂದೇನು ಕೂಡ? ಆಗ್ತಿದೆ, ಹಿಂದೆ ಆಗಿದೆ ಅಂತ ಹೇಳಿದ್ದಾರೆ, ನಮಗೂ ಗೊತ್ತಿಲ್ಲ. ಹೋದ ವರ್ಷ ಆಗಿತ್ತಂತೆ, ಈ ವರ್ಷನೂ ಜಾಸ್ತಿ ಆಗಿದೆ. ಅರ್ಪಿತಾ, ಪ್ರತ್ಯಕ್ಷದರ್ಶಿಗಳು ಮತ್ತೆ ಕಾರಿನ ಚಾಲಕರು ಕೂಡ ಹೇಳ್ತಾ ಇದ್ದಾರೆ, ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಇದು ರಾಡ್ ಅಂದ್ರೆ ಈ ಒಂದು ಕಾರ್ಗೆ ಅಲ್ಲೇ ಮಾಡಿದಂತ ರಾಡ್ ಸುಮಾರು 10 kg ಮೇಲಿರುವಂತದ್ದು. ಈ ರಾಡ್, ಈ ಕಬ್ಬಿಣದ ರಾಡ್ ಮುಖಾಂತರವಾಗಿ ನೇರವಾಗಿ ಏನು ಕಾರಿನ ಗ್ಲಾಸ್ಗೆ ಹೊಡೆದಂತ ಪರಿಣಾಮವಾಗಿ ಇಲ್ಲಿ ಸಂಪೂರ್ಣವಾಗಿ ಪುಡಿ ಪುಡಿ ಆಗಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದೀವಿ. ಇಲ್ಲಿ ಒಳಭಾಗ ಕೂಡ ಅಂದ್ರೆ ಕಾರಿನ ಒಳಭಾಗವೂ ಕೂಡ ಇಲ್ಲಿ ಗಾಜೆಲ್ಲೂ ಕೂಡ ಉದುರಿರುವಂತದ್ದು. ಬಳಿಕವಾಗಿ ಗಾಬರಿಯಗೊಂಡಂತಹ ಈ ಒಂದು ಕಾರಿನ ಚಾಲಕ ನೇರವಾಗಿ ಓಡಿಸ್ಕೊಂಡು ಬಂದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಒಳಭಾಗ ಕೆಲವು ಕೂಡ ಕಾರಿನ ಗಾಜುಗಳೆಲ್ಲವೂ ಕೂಡ ಬಂದಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಿ. ಮತ್ತೊಂದು ದೃಶ್ಯದಲ್ಲಿ ತೋರಿಸ್ತೀವಿ, ಏನು ಸಂಪೂರ್ಣವಾಗಿ ಅಂದ್ರೆ ನಾಗಮಂಗಲ ಇನ್ನು ಕೂಡ 2-2.5 ಕಿಲೋಮೀಟರ್ಗಳ ಗಟ್ಟೆ ಇರುವಂತದ್ದು. ಹೋಗ್ತಾ ಇರುವಂತಹ ವಾಹನಗಳು ಕೇವಲ ಪೊಲೀಸ್ ವಾಹನಗಳಷ್ಟೇ ಆಗಿರುವಂತದ್ದು. ಯಾವ ಒಂದು ವಾಹನಗಳನ್ನು ಕೂಡ ಬಿಡ್ತಾ ಇಲ್ಲ, ಯಾಕಂತಂದ್ರೆ ಸಂಪೂರ್ಣವಾಗಿ ಪರಿಸ್ಥಿತಿ ಉದ್ವಿಗ್ನ ಪರಿಸ್ಥಿತಿಗೆ ತಿರುಗಿರುವಂತದ್ದು. ಗಣಪತಿಯ ವಿಸರ್ಜನೆ ವಿಚಾರವಾಗಿ ಇಲ್ಲಿ ಗಲಾಟೆ ಆಗಿದೆ. ಪ್ರತಿ ವರ್ಷವೂ ಅಂದ್ರೆ 2007ರಿಂದಲೂ ಕೂಡ ಈ ಒಂದು ನಾಗಮಂಗಲ ಟೌನ್ ಏನು ದರ್ಗಾ ಏನು ಬರುತ್ತೆ, ಆ ಒಂದು ರಸ್ತೆಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟಗಳು 2007ರಿಂದ ಆಗಿತ್ತು. ಅದಾದ ಬಳಿಕವಾಗಿ ಸಣ್ಣ ಪುಟ್ಟದ ವಿಚಾರದಲ್ಲಿ ಗಲಾಟೆಗಳಾಗ್ತಾ ಇತ್ತು ಗಣಪತಿ ವಿಸರ್ಜನೆ ವೇಳೆಯಲ್ಲಿ. ಆದ್ರೆ ಇವತ್ತು ಸಂಪೂರ್ಣವಾಗಿ ಪರಿಸ್ಥಿತಿ ಉದ್ವಿಗ್ನತೆಗೆ ತಿರುಗಿರುವಂತದ್ದು. ಈಗಾಗಲೇ ಗಣಪತಿ ಹಬ್ಬಕ್ಕೂ ಮುಂಚೆ ಕೂಡ 2 ಕೋಮಿನ ಏನು ಮುಖಂಡರನ್ನ ಕರೆದು ಮಾತನಾಡಾಗಿತ್ತು. ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ಜರುಗಬಾರದು ನಿಟ್ಟಿನಲ್ಲಿ ಸೂಚನೆ ನೀಡಿದ್ರು. ಆದರೆ ಆದಾಗ್ಯೂ ಕೂಡ ಇವತ್ತು ಇಂತಹ ಪರಿಸ್ಥಿತಿಗೆ ನಾಗಮಂಗಲ ತಲುಪಿರುವಂತದ್ದು. ಇದರಿಂದಾಗಿ ಕೋಮು ಸೌಹಾರ್ದತೆ ನಾಗಮಂಗಲದಲ್ಲಿ ಸಂಪೂರ್ಣವಾಗಿ ಕದಡದಂತೆ ಆಗಿದೆ. ಇದಲ್ಲದೆ ಕೂಡ ನಾಗಮಂಗಲದಲ್ಲಿರುವಂತಹ ಒಂದಷ್ಟು ಬೈಕ್ಗಳು ಕೂಡ ಬೆಂಕಿ ಹಾಕಿದ್ದಾರೆ. ಇದ್ರ ಜೊತೆಗೆ ಅಂಗಡಿ ಮುಗ್ಗಟ್ಟುಗಳು ಕೂಡ ಬೆಂಕಿ ಹಾಕಿರುವಂತದ್ದು. ಈ ನಿಟ್ಟಿನಲ್ಲಿ ಜನರು ಕೂಡ ಆತಂಕದ ಸ್ಥಿತಿಯಲ್ಲಿ ಕೂಡ ನಿರ್ಮಾಣವಾಗಿರುವಂತದ್ದು. ಅರ್ಪಿತಾ.